ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೂಹಿ ಕ್ರಿಯೇಷನ್ಸ್. ಝೀ ಕೋಡಲ್ಲಿ ಲಾಸ್ಟ್ ಟೈಮ್ ಹೋದಾಗ ಸ್ವಲ್ಪ ಡ್ರೆಸ್ಸಸ್ ಇಷ್ಟ ಆಗಿತ್ತು, ತಗೊಳ್ಳೋಕ್ಕೆ ಆಗಿರಲಿಲ್ಲ. ರೇಟ್ ಜಾಸ್ತಿ ಇದೆ ಅಂತ ಅನ್ನಿಸಿತ್ತು, ಅದಕ್ಕೆ ವಾಪಸ್ ಬಂದಿದ್ದೆ. ಆದರೆ ನನಗೆ ನಿದ್ದೆನೇ ಬರ್ತಿಲ್ಲ. ರೇಟ್ ಆದರೂ ಪರವಾಗಿಲ್ಲ, ತಗೋಬೇಕಿತ್ತು, ನನಗೆ ಇವಾಗ ಇಷ್ಟ ಆಗಿಬಿಟ್ಟಿದೆ, ತಗೊಳ್ಳೋಬೇಕು ಅಂತ ಅನ್ನಿಸ್ತು. ಅದಕ್ಕೆ ಮತ್ತೆ ಇವತ್ತು ಹೋಗಿದ್ವಿ. ಮತ್ತು ನನ್ನ ಫ್ರೆಂಡು ಹೇಳಿದ್ಲು, ಇನ್ನೂ ಎಕ್ಸ್ಟ್ರಾ ಕಲೆಕ್ಷನ್ಸ್ ತರಿಸಿದ್ದಾರೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ಲು. ಅದಕ್ಕೆ ಅಂತ ಮತ್ತೆ ಝೀ ಕೋಡಿಗೆ ಹೋದ್ವಿ. ಅಲ್ಲೋಗಿ ನೋಡಿದರೆ ಲಿಫ್ಟ್ ಕೆಟ್ಟೋಗ್ಬಿಟ್ಟಿದೆ. ನಾವು ನೋಡಿದರೆ ಮಧ್ಯಾಹ್ನ ಟೈಮ್ ಹೋಗಿದ್ದೀವಿ, ಸಂಜೆನೂ ಹೋಗಿಲ್ಲ. ಎಲ್ಲ ಫ್ರೀ ವರ್ಕ್ ಎಲ್ಲ ಮುಗಿದು ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೀ ಇದ್ವಿ ಅಂತ ನಾವು ಮಧ್ಯಾಹ್ನ ಹೋದರೆ ಲಿಫ್ಟ್ ಕೆಟ್ಟೋಗ್ಬಿಟ್ಟಿದೆ. 3 ಫ್ಲೋರ್ಸ್ ಸ್ಟೇರ್ಸ್ ಹತ್ಬಿಟ್ಟು ಅಲ್ಲೇ ಸಾಕಾಗ್ಬಿಡ್ತು. ನನಗೆ ಶಾಪಿಂಗ್ ಮಾಡೋ ಇಂಟ್ರೆಸ್ಟ್ ಹೋಗ್ಬಿಟ್ಟಿತ್ತು. ಹಂಗಾಗ್ಬಿಡ್ತು ನನ್ನ ಕತೆ. ಆಮೇಲೆ ಇವಾಗ ನೋಡೋಣ ಅಂತ ಫಸ್ಟ್ ನಮ್ಮ ಅಕ್ಕ ಎಲ್ಲ ಹೋಗಿದ್ವಿ. ಫಸ್ಟ್ ಕಿಡ್ಸ್ ವಿಯರ್ಗೆ ನೋಡೋಣ, ಕಿಡ್ಸ್ ವಿಯರಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಕಿಡ್ಸ್ ವಿಯರಿಂದ ನೋಡ್ತಾ ಇದ್ವಿ. ಇಷ್ಟ ಆಯಿತು, ಅವ್ರು ತಗೋತಾ ಇದ್ರು. ನಾನಿವಾಗ ನನಗೆ ಇನ್ನೂ ಕಿಡ್ಸ್ ಇಲ್ವಲ್ಲ, ನಾನೇನು ಮಾಡೋಣ ಅಂತ ನಮ್ಮ ಅಕ್ಕನ ಪಾಪುಗೆ ಎತ್ಕೊಂಡು ಹಂಗೆ ವಿಡಿಯೋ ಮಾಡಿಕೊಂಡು ನೋಡ್ತಾ ಇದ್ದೆ. ಅಲ್ಲಿಂದ ಹೊರಗೆ ಒಂದು ಚೀತಾ ಪ್ರಿಂಟ್ ಇಷ್ಟ ಆಯಿತು, ನೋಡಿದೆ. ಯಾಕೋ ದೂರದಿಂದ ಚೆನ್ನಾಗಿತ್ತು, ಮಾತ್ರ ನೋಡಿದರೆ ಚೆನ್ನಾಗಿ ಅನ್ನಿಸ್ಲಿಲ್ಲ. ಅಲ್ಲಿಂದ ಹೊರಗಿನ ವ್ಯೂ ನೋಡಿದರೆ ತುಂಬ ರಾತ್ರಿ ಟೈಮ್ ಲಾಸ್ಟ್ ಟೈಮ್ ನೈಟ್ ಹೋಗಿದ್ವಿ, ಅಷ್ಟು ಚೆನ್ನಾಗಿ ಕಾಣಿಸಿರಲಿಲ್ಲ. ಇದು ಡೇ ಟೈಮ್ ಹೋಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದನ್ನು ನೋಡ್ಕೊಂಡು ಮತ್ತೆ ರಿಟರ್ನ್ ವಿಡಿಯೋ ಎಲ್ಲ ಶೂಟ್ ಮಾಡ್ಕೊಂಡು ಬಂದೆ. ನಮ್ಮ ಅಕ್ಕವರೆಲ್ಲ ತೊಗೊಳ್ತಾ ಇದ್ರು, ಅವ್ರು ತೊಗೊಂಡಾಯಿತು. ಆಮೇಲೆ ಕಿಡ್ಸ್ ವಿಯರ್ ಚೆನ್ನಾಗಿದೆ ನೋಡಿ, ನಿಮಗೇನಾದ್ರು ಬೇಕು ಅಂದರೆ ಚೀಪ್ ರೇಟೇ ಅಂತಲೇ ಹೇಳ್ಬೋದು. ಅಷ್ಟೇನು ಕಾಸ್ಟ್ಲಿ ಏನಿಲ್ಲ, ಚೆನ್ನಾಗಿದೆ. ಅವರು ತುಂಬಾ ಶಾಪಿಂಗ್ ಮಾಡಿದರು. ಅಲ್ಲಿಂದ ನೆಕ್ಸ್ಟ್ ಸೆಕೆಂಡ್ ಫ್ಲೋರು ಮೆನ್ಸ್ ವೇರಿಗೆ ಹೋದ್ವಿ. ಆ್ಯಕ್ಚುಲಿ ನಾನು ನೈಟ್ ಡ್ರೆಸ್ಸಿಗೆ ಏನು ಮಾಡ್ತೀನಿ ಅಂತಂದರೆ, ಮೆನ್ಸ್ ವೇರಿಂದು ರೌಂಡ್ ನೆಕ್ಕಿಂದು ಟಿ ಶರ್ಟ್ ಇರುತ್ತಲ್ಲ, ಅದನ್ನು ನಾನು ಅದ್ರ ಜೊತೆ ನೈಟ್ ಪ್ಯಾಂಟ್ ಹಾಕ್ಕೊಳ್ಳೋದು, ಅದೇ ನನ್ನ ನೈಟ್ ಡ್ರೆಸ್ಸು ಮಾಡ್ಕೊಳ್ಳೋದು. ಅದಕ್ಕೆ ಮೆನ್ಸ್ ವೇರಲ್ಲಿ ಟಿ ಶರ್ಟ್ಸ್ ನೋಡೋಣ ಅಂತ ಹೋದ್ವಿ. ಇಲ್ಲಿ ಬಂದು ನೋಡಿದೆ, ಟಿ ಶರ್ಟ್ಸ್ ಇಷ್ಟ ಆಯಿತು. ಒಂದು 4 ಟಿ ಶರ್ಟ್ ತೊಗೊಂಡೆ. ಅಲ್ಲಿಂದ ಮತ್ತೆ ಫಸ್ಟ್ ಫ್ಲೋರಿಗೆ ಹೋದ್ವಿ. ಲಿಫ್ಟ್ ಕೆಟ್ಟೋಗಿರೋದ್ರಿಂದ ತುಂಬಾ ಝೀ ಕೊಡೋರಿಗೆ ಬೈಕೊಂಡೇ ಹೋದೆ. ಯಾಕಂದರೆ ಒಂದೇ ಸರಿ ನಾವು ಅಷ್ಟು ಹತ್ತಿ ಅಭ್ಯಾಸ ಇಲ್ವಲ್ಲ, ಹಂಗೆ ಹತ್ತಿ ಇಳಿಯೋಕ್ಕೆ ಸ್ವಲ್ಪ ನಮಗೆ ಕಷ್ಟನೇ ಅಂತ ಅನಿಸುತ್ತೆ. ನಮ್ಮ ಈಗಿನ ಜನ್ರೇಷನ್ ಎಷ್ಟು ಸೋಮಾರಿಗಳು ನಾವು ಅಂತಂದರೆ, ನಮ್ಮ ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿ ನಮ್ಮ ತಾತ ಅವರೆಲ್ಲ ಬಾವಿ ಸೇದಿ ನೀರು ತೊಗೊಂಡು ಬರ್ತಾಯಿದ್ರು, ಕಲ್ಲು ರುಬ್ಬಿ ಎಲ್ಲ ಕೆಲಸ ಮಾಡಿದ್ದಾರೆ ಅವರು. ಆದರೆ ನಮ್ಮ ಕೈಯಲ್ಲಿ ಒಂದು ಮೆಟ್ಲು ಹತ್ತೋಕ್ಕಾಗಲ್ಲ, ಅಷ್ಟು ನಮ್ಮ ಹತ್ರ ಶಕ್ತಿ ಇಲ್ಲ. ಅಷ್ಟು ಸೋಮಾರಿ ಜನ್ರೇಷನ್ ಅಂತಲೇ ನಾವು ಹೇಳಬಹುದು. ನೋಡಿದೆ, ಅಲ್ಲೊಂದೆರಡು ಕುರ್ತೀಸು ಇಷ್ಟ ಆಯಿತು, ಅದನ್ನು ಬ್ಯಾಗಿಗೆ ಹಾಕ್ಕೊಂಡೆ. ಬಟ್ ನಾನು ಯಾವ ಕುರ್ತಿನ ಮಿಸ್ ಮಾಡಿ ಹೋಗಿದ್ನೋ ಅದು ನನಗೆ ಸಿಗಲೇ ಇಲ್ಲ. ಅದಕ್ಕೆ ನಾನು ಆವಾಗ ಅಂದ್ಕೊಂಡ್ಬಿಟ್ಟೆ, ಯಾವಾಗಾದರೂ ಏನಾದರೂ ಇಷ್ಟ ಆಗಿಬಿಟ್ರೆ ಹಿಂದೆನೇ ತೊಗೊಂಡ್ಬಿಡ್ಬೇಕು. ಜಾಸ್ತಿ ಪ್ರೈಸ್ ಅದು ಇದು ಅಂತ ಯೋಚನೆ ಮಾಡಿ ಅದು ಮಿಸ್ ಆದಮೇಲೆ ಮತ್ತೆ ತೊಗೊಳ್ತೀವಿ ಅಂತ ಹೋದರೆ ಹಿಂಗೆ ಆಗೋದು ಅಂತ ಅಂದ್ಕೊಂಡು ವಾಪಸ್ ಕೌಂಟ್ರಿಗೆ ಬಂದ್ವಿ. ಅಲ್ಲಿ ಬಿಲ್ಲಿಂಗ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ನಮ್ಮ ಮನೆಗೆ ನಾವು ಹೊಂದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ರೂಹಿ ಕ್ರಿಯೇಷನ್ಸ್.